ಬರ್ತದೆ ಪಿಲ್ಸರ್ಟ್ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್. ಇವತ್ತು RCB ವರ್ಸಸ್ GT ಕ್ವಾಲಿಫೈರ್ 1 RCB ಗೆ ಮಸ್ಟ್ ವಿನ್ ಗೇಮ್ ಇವತ್ತು. ಸೊ RCB ಗೆದ್ದರೆ ಡೈರೆಕ್ಟ್ ಫೈನಲ್ ಕೂಡ ಹೋಗ್ತೀವಿ. ಅಂಡ್ RCB ಪ್ಲೇಯಿಂಗ್ 11 ಅಲ್ಲಿ ಪಿಲ್ಸರ್ಟ್ ಅವರು ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್. ರಜತ್ ಪಾಟೀದಾರ್ ಇವಾಗ ಪಿಲ್ಸರ್ಟ್ ಅವ್ರ ಬಗ್ಗೆ ಒಂದು ಅಪ್ಡೇಟ್ ನ ಕೊಟ್ಟಿದ್ದಾರೆ. ಪಿಲ್ಸರ್ಟ್ ಇಸ್ ಎ ಫಿಟ್, ಈಸ್ ಎ ಅಂಡರ್ ಅಬ್ಸರ್ವೇಷನ್ ಫ್ರಮ್ ದ ಡಾಕ್ಟರ್. He has been participating in a few drills but we haven't decided on our playing 11 yet. ವಿ ವಿಲ್ ಲುಕ್ ಅಟ್ ದ ವಿಕೆಟ್ ಅಂಡ್ ಡಿಸೈಡ್ ಅಂತ ಹೇಳಿದ್ದಾರೆ. ರಜತ್ ಪಾಟೀದಾರ್ ಅವರು ಪಿಲ್ಸರ್ಟ್ ಅವ್ರ ಬಗ್ಗೆ ಇವತ್ತು ಪ್ಲೇಯಿಂಗ್ 11 ಹಾಕೋತೀವಿ ಇಲ್ಲ ಹಾಕೊಳ್ಳೋದು ಆ ತರ ಒಂದು ಅಪ್ಡೇಟ್ ನ ಕೊಟ್ಟಿರೋದು. ಅಂಡ್ ಪಿಲ್ಸರ್ಟ್ ಅವರು ಫಿಟ್ ಆಗಿದಾರಂತೆ ಅಂಡ್ ಇನ್ನ ಡಾಕ್ಟರ್ ಅಂಡರ್ ಅಬ್ಸರ್ವೇಷನ್ ಕೂಡ ಇದಾರಂತೆ. ಅಂಡ್ ಲಾಸ್ಟ್ ಒಂದು ಸ್ವಲ್ಪ ದಿನಗಳಿಂದ ಬ್ಯಾಟಿಂಗ್ ಅಲ್ಲಿ ಟಚ್ ಅಲ್ಲಿ ಕೂಡ ಕಾಣಿಸ್ತಾ ಇದಾರೆ, ಬಟ್ ಡ್ರಿಲ್ಸ್ ಕೂಡ ಮಾಡ್ತಾ ಇದಾರೆ. ಅಂಡ್ ಇವತ್ತು ನಾವು ಪ್ಲೇಯಿಂಗ್ 11 ಇನ್ನ ನೋಡ್ಕೊಂಡಿಲ್ಲ, ಬಿಕಾಸ್ ಇವತ್ತಿನ ಪಿಚ್ ನ ನೋಡ್ಬಿಟ್ಟು GT ಅಗೇನ್ಸ್ಟ್ ಧರ್ಮಸ್ಥಳದಲ್ಲಿ ಪಿಚ್ ನ ನೋಡಿ ಆಮೇಲೆ ಡಿಸೈಡ್ ಮಾಡ್ತೀವಿ ಪ್ಲೇಯಿಂಗ್ 11 ಹಾಕೋಬೇಕು ಬೇಡವಾ ಅಂತ ಹೇಳಿದ್ದಾರೆ. ಬಟ್ ಪಿಲ್ಸರ್ಟ್ ಅವರು RCB ಪ್ಲೇಯಿಂಗ್ 11 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಪ್ಲೇಯರ್, ಬಿಕಾಸ್ ಪಿಲ್ಸರ್ಟ್ ಮತ್ತೆ ವಿರಾಟ್ ಕೊಹ್ಲಿ ಓಪನಿಂಗ್ ಅಲ್ಲಿ ನಿಮ್ಗೆ ಎಂತ ಪ್ಲೇಯರ್ಸ್ ಅಂತ ಗೊತ್ತು. ಓಪನಿಂಗ್ ಗೆ ಹೋಗಿದ್ರೆ ಹಂಗೆ ಫುಲ್ ಅಟ್ಯಾಕಿಂಗ್ ಕ್ರಿಕೆಟ್ ನೇ ಆಡೋದು. ಬಟ್ ಯಾವಾಗ ಜೋಕೋಬೆತ್ ಪ್ಲೇಯಿಂಗ್ 11 RCB ಜೊತೆ ಮತ್ತೆ ವಿರಾಟ್ ಕೊಹ್ಲಿ ಜೊತೆ ಓಪನಿಂಗ್ ಗೆ ಹೋದ್ರು, ಅಲ್ಲಿಂದ ನಾವು ಆ ತರ ಒಂದು ಗೇಮ್ ನ ನೋಡೇ ಇಲ್ಲ. ಅಂಡ್ ಲಾಸ್ಟ್ 2 ಗೇಮ್ ಅಲ್ಲಿ ವೆಂಕಟೇಶ್ ಅವರು ವಿರಾಟ್ ಕೊಹ್ಲಿ ಅವ್ರ ಜೊತೆ ಸೇರಿಕೊಂಡು ಅಟ್ಯಾಕಿಂಗ್ ಕ್ರಿಕೆಟ್ ನ ಆಡಿದ್ದು. ಅವಾಗ RCB ಫ್ಯಾನ್ಸ್ ಗಳಿಗೆ ಒಂದು ನಂಬಿಕೆ ಬಂತು, ಓಕೆ ಓಪನಿಂಗ್ ಸ್ಲಾಟ್ ಅಲ್ಲಿ ಇನ್ನ ಒಂದು ನಂಬಿಕೆ ಇದೆ ವೆಂಕಟೇಶ್ ಅವರು ಬರ್ಬೋದು ಅಂತ. ಬಟ್ ಇವತ್ತು ವೆಂಕಟೇಶ್ ಅವರು ಒಂಡೋನೇ ಬರಲಿ, ಬಟ್ ಪಿಲ್ಸರ್ಟ್ ಅವರು RCB ಗೆ ಇವತ್ತು ಮಸ್ಟ್ ಪ್ಲೇಯರ್, ಬಿಕಾಸ್ ಆ ಒಂದು ಬಿಗ್ ಸ್ಟಾರ್ಟ್ ಬೇಕೇ ಬೇಕು GT ಅಗೇನ್ಸ್ಟ್. ಬಿಕಾಸ್ GT ಅಗೇನ್ಸ್ಟ್ ಬೌಲಿಂಗ್ ಅಂತೂ ಸಕ್ಕತ್ತಾಗಿದೆ. ಏನಾದ್ರೂ ನಮಗೆ GT ಬೌಲರ್ಸ್ ನ ಪಿಲ್ಸರ್ಟ್ ಬಂದು ಅಟ್ಯಾಕ್ ಮಾಡಿದ್ರೆ ಇವತ್ತಿನ ಮ್ಯಾಚ್ ಅಲ್ಲಿ ಆಲ್ಮೋಸ್ಟ್ ನಾವು ಗೆದ್ದಂಗೆ. ಬಿಕಾಸ್ ಈ ಒಂದು GT ಟೀಮ್ ಅಲ್ಲಿ ಬ್ಯಾಟರ್ಸ್ ಅಂತೂ ಯಾವುದೇ ಬ್ಯಾಟರ್ಸ್ ಕೂಡ ಈ ಒಂದು ಸೀಸನ್ ಅಲ್ಲಿ 130+ ಸ್ಟ್ರೈಕ್ ರೇಟ್ ಅಲ್ಲಿ ಯಾರು ಕೂಡ ಆಡಿಲ್ಲ. ಅಂಡ್ RCB ಗೆ ಇವತ್ತು ಎಷ್ಟು ಇಂಪಾರ್ಟೆಂಟ್ ಪ್ಲೇಯರ್ ಅಂತ ಪಿಲ್ಸರ್ಟ್ ನೀವು ಕಾಮೆಂಟ್ ಮಾಡಿ.